ಗೈಸ್ ಏನು ಗೊತ್ತಾ, ಈ ಬೆಂಗಳೂರು ಜೀವನದ ಟ್ರಾಫಿಕ್ಕು ಅರ್ಧ ಜೀವನ ಈ ಟ್ರಾಫಿಕಲ್ಲೇ ಮುಗಿದೋಗುತ್ತೆ. ರೋಡ್ಗೆ ಹಾಕೊಬಿಟ್ಟಿದ್ದಾರೆ ಎಲ್ಲ ಮರಿಗಳನ್ನ. ಈಗ ಹಬ್ಬ ಈದ್ಗಾ ಮೈದಾನ ಖಾಲಿ ಮಾಡಿಸಿ ರೋಡ್ಗೆ ಹಾಕಿ ನೋಡಿ. ನಮ್ಮ ಮರಿ ಅನ್ಲೋಡ್ ಮಾಡ್ತಾ ಇರೋದು ಇದು ಚಾಮರಾಜಪೇಟೆ, ಇಲ್ಲೇ ಹಾಕ್ಕೊಂಡಿರೋದು. ಇಷ್ಟು ಊರಲ್ಲೇ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ರೋಡಿಂದ ಒಂದು ರೋಡ್ಗೆ ಓಡ್ತಾ ಇರಬೇಕು ಮರಿಗಳು ಹಿಡ್ಕೊಂಡು. ನೋಡಿ ಪೊಲೀಸ್ನವರೆಲ್ಲ ಬೇರೆ ರೋಡ್ ಕಳಿಸ್ತಿದ್ದಾರೆ. ಹೌದಾ? ನೋಡಿ ನಮ್ಮ ಸಬ್ಸ್ಕ್ರೈಬರ್ ಅಂತೆ, ಒಂದು ಸಣ್ಣ ಪ್ರಯತ್ನದಿಂದ ಪೊಲೀಸ್ನವರು ಕಳಿಸ್ತಿದ್ದಾರೆ ಈ ರೋಡಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ. ನೋಡಿ ಮರಿ ವ್ಯಾಪಾರ ಆಗ್ತಾ ಇರೋದು ನೋಡಿ. ಇದೆ ಈ ರೋಡ್ನ ಪೊಲೀಸ್ನವರು ಅಲರ್ಟ್ ಮಾಡಿ ಯಾವುದೇ ವೆಹಿಕಲ್ ಓಡಾಡಲ್ಲ ಅಂದ್ಬಿಟ್ಟು. ನೋಡಿ ಇದೇ ಚಾಮರಾಜಪೇಟೆ ಸೈಡ್ಗೆ ರೋಡಲ್ಲಿ ಮಾರ್ತಾ ಇರೋದು ಇದು ರೈತರುಗಳಿಗೆ ಮರಿ ವ್ಯಾಪಾರ. ಹೌದು, ಕಡ್ಲೆಪುರಿ ವ್ಯಾಪಾರ ಆಗ್ಬಿಟ್ಟಿದೆ. ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಜೈ ಕನ್ನಡಿಗ. ನಾವು ಹೋಗ್ತಾ ಇದ್ದೀವಿ ಇವತ್ತು ಚಾಮರಾಜಪೇಟೆ. ಫೈನಲಿ ಇನ್ನೇನು ಬಕ್ರೀದ್ 2 ದಿನ ಇದೆ. ಈ 2 ದಿನದಲ್ಲಿ ಅಮೀನ್ಗಡ ಯಲಗಾಟಗರು ಮಾರಲಿಲ್ಲ ಅಂದರೆ ಅದು ಲಾಸೆ, ನಮ್ಮ ರೈತರಿಗೆ ಲಾಸೆ. ನೆಕ್ಸ್ಟು ಮರಿ ಸರಿಯಾದ ಬೆಲೆಗೆ ಕೇಳಲ್ಲ. ಈ ಬಕ್ರೀದ್ ಮುಗಿಯೋ ಮುಂಚೆನೇ ಈ ಮರಿ ಮಾರಬೇಕು. ಅದಕ್ಕೆ ಈಗ ಬೆಳೆದಿರೋ ಮರಿಗಳನ್ನೆಲ್ಲ ತುಂಬಿಕೊಂಡು ಚಾಮರಾಜಪೇಟೆಗೆ ಆಗ್ತಾಯಿದ್ದೀವಿ. ಅಲ್ಲಿ ಯಾವ ರೀತಿ ವ್ಯಾಪಾರ ಆಗುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಈ ವಿಡಿಯೋನ ಫುಲ್ಲು ನೋಡಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇದೇ ಥರ ಒಳ್ಳೊಳ್ಳೆ ರೈತರ ಕಂಟೆಂಟು, ಬಿಸ್ನೆಸ್ ಎಕ್ಸ್ಪ್ಲೋರು, ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಹಳ್ಳಿ ಹುಡುಗನ ಪೇಜ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ಅಮೀನ್ಗಡ ಯಲಗಾಟಗರು ಈಗ ಸೇಲ್ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಬಕ್ರೀದ್ ಮುಂಚೆ, ಅದಕ್ಕೂ ಮುಂಚೆ 1 ತಿಂಗಳು ಮುಂಚೆ ಸೇಲ್ ಮಾಡಿದವರೆ ಬಚಾವಾಗಿರೋದು. ಒಳ್ಳೆ ರೇಟ್ಗೆ ಸೇಲ್ ಮಾಡಿದ್ದಾರೆ. ಈ ಬಕ್ರೀದ್ ಹತ್ರ ಬಂದಷ್ಟು ಬಿಗಿ ಹಿಡ್ಕೊಂಡು ರೇಟ್ನ ಮರಿಗಳು ಬಿಡದೇ ಇದ್ದವರೆ ಈಗ ಚೆಂಗ್ಳು ವ್ಯವಹಾರಗಳಾಗಿ ಬಿಸ್ನೆಸ್ ಲಾಸ್. ಈ ಟೈಮಲ್ಲೇ ಬಿಸ್ನೆಸ್ ಲಾಸ್ ಆಗೋದು. 1 ತಿಂಗಳು ಮುಂಚಾಗಿ ಯಾರು ಮರಿ ಮಾರಿರ್ತಾರೆ ಅವ್ರಿಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಅವರೇ ಮನೆ ಹತ್ರ ಬಂದು ಹಾಕೋಗೋ ಥರ ಸ್ಪೆಷಾಲಿಟೀಸು ಮಾಡಿಕೊಟ್ಟಿರ್ತಾರೆ. ಈಗ ನಾವೇ ಒಂದು ಗಾಡಿ ಮಾಡಿಕೊಂಡು ತುಂಬ್ಕೊಂಡು ಹೋಗಿ ಅಲ್ಲಿ ಆ ಚಾಮರಾಜಪೇಟೆಯಲ್ಲಿ ಹಿಡ್ಕೊಂಡು ಆ ಸಿಚುವೇಶನ್ ನೋಡಿದ್ರೆ ಈ ಬಿಸ್ನೆಸ್ ಯಾವುದೇ ಕಾರಣಕ್ಕೂ ಬೇಡ ಅಂತ ನೀವೇನು ಗೊತ್ತೀರಾ? ನಿಮಗೆ ಈ ಫುಲ್ಲು ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಬಿಸ್ನೆಸ್ಸು ರಿಸ್ಕು ಇದೆ, ಲಾಭನೂ ಇದೆ. ಐಡಿಯಾ ಮೇಲೆ ಈ ಬಿಸ್ನೆಸ್ ಮಾಡಬೇಕಷ್ಟೇ. ಸೊ ಗೈಸ್, ಫೈನಲಿ ಇಲ್ಲಿ ನಮ್ಮ ಹುಲಿಯೂರು ದುರ್ಗ ತಾಲೂಕು ನೀಲಸಂದ್ರಾಗ ಬಂದಿದ್ದೀವಿ. ಇಲ್ಲಿ ಮರಿಗಳಿದ್ದಾವೆ, ಸರಿಯಾಗಿ ಇನ್ನೂ ಗ್ರೋತ್ ಆಗಿಲ್ಲ. ತೋರಿಸ್ತೀನಿ ಬನ್ನಿ ಅವು ಯಾವ ಥರ ಇದ್ದಾವೆ ಅಂತೆಲ್ಲ. ಬನ್ನಿ ನೋಡೋಣ ಯಾವ ರೀತಿ ಇದೆ ಮರಿಗಳಂತ. ನೋಡಿ ಈ ರೀತಿ ಇದೆ ಮರಿಗಳೆಲ್ಲ, ಸರಿಯಾಗಿ ಗ್ರೋತ್ ಆಗಿಲ್ಲ. ಏನು ರೇಟ್ಗೆ ಹೋಗುತ್ತೆ ಅನ್ನೋದು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನೋಡಿ ಆ ಮರಿಗೆ ಹೋಲಿಸ್ಕೊಂಡ್ರೆ ಈ ಮರಿ ಎಷ್ಟೋ ಬೆಟರ್ ಆಗಿದೆ. ಈ ಮರಿ ಇಲ್ಲಾಂದ್ರೂ ಒಂದು 25ರಿಂದ 28 ಗಂಟೆ ಸೇಲ್ ಮಾಡ್ಬೋದು. ನೋಡಿ ಹಿಂಗಿದೆ ಮರಿಗಳು. ಆ ಮರಿಗಳು ಅಷ್ಟರಲ್ಲೇ ಸ್ವಲ್ಪ ಗ್ರೋತ್ ಆಗಿಲ್ಲ, ಲುಕ್ ವೈಸು ಆವ್ರೇಜ್ ಆಗಿದೆ. ಈ ಮರಿಗಳು ನೋಡಿ ಚೆನ್ನಾಗಿದೆ. ಈ ಮರಿಗಳ ಥರ ಇದ್ದರೆ ಒಂದು ರೇಟ್ಗೆ ಹೋಗೋವು. ನೋಡಿ ಮರಿಗಳು ತುಂಬ್ತಾ ಇರೋದು ಆಚೆ ಕಡೆ ಬಿಟ್ಟು ಫಾರ್ಮಿಂದ ಎಕ್ಸಿಟ್ ಆಯ್ತವೆ. ಇವೆಲ್ಲ ಚಾಮರಾಜಪೇಟೆಗೆ ಹೋಗೋದು. ಇವು ಅಷ್ಟು ಗ್ರೋತ್ ಆಗಿಲ್ಲ ಮರಿಗಳು. ಎಲ್ಲ ಈಗ ಟೆಂಪೋಗೆ ಲೋಡ್ ಮಾಡಿಕೊಂಡು ಚಾಮರಾಜಪೇಟೆಗೆ ಹಾಕ್ತಾರೆ. ಅಲ್ಲಿ ಸೇಲಿಂಗ್ ವ್ಯವಹಾರ ನಡೆಯುತ್ತೆ. ಇವೆಲ್ಲ ಒಳ್ಳೊಳ್ಳೆ ಮರಿಗಳಿದ್ದಾವೆ, ಆದರೆ ಲುಕ್ ವೈಸ್ ಚೆನ್ನಾಗಿದೆ. ಆದರೆ ಸರಿಯಾಗಿ ಗ್ರೋತ್ ಮಾಡಿಲ್ಲ. ಯಾವ ರೀತಿ ಬೆಳೆಸಿದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿಗೆ ಹೋದ್ಮೇಲೆ ಅಡ್ಡದಿಡ್ಡಿ ಕೇಳ್ತಾರೆ. ರೇಟು ಇವತ್ತು ನಾಳೆ ಕಳೀತು ಅಂದರೆ ಕೇಳೋರು ಕಡಿಮೆ ಆಗೋಗ್ತಾರೆ. ಇವರೇ ನೋಡಿ ರೈತರು, ಅವ್ರು ಸಾಕಿರೋ ಇದು ಕಡೆ ಮೋಲ್ಡ್ ಹಾಕಿ ಇದು ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ಮಾಡಿ. ಆದರೆ ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡಿ ಅಟ್ನೆ ಮಾಡಿರೋ ತೋರಿಸ್ತೀನಿ. ಇವರು ಈ ಶೇಪಲ್ಲಿ ಈ ಥರ ಅಟ್ನೆ ಮಾಡಿದ್ದಾರೆ. ಇದು ಒಂದು ಮೆಥಡ್ ಅಟ್ನೆ. ಇದು ಫೈಬರ್ ಹಾಕಿದ್ದಾರೆ. ಫೈಬರ್ ಜೊತೆ ಸುತ್ತ ಸೈಡಲ್ಲಿ ಮೇವಾಗಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ಇದು ಅಟ್ಟಣೆ ಸಿಸ್ಟಮು. ಇದ್ರ ಮೇಲೆ ಆ ಮರಿಗಳು ಸಾಕಿರೋದು ಈ ರೀತಿ ಇದೆ. ನೋಡಿ ಮರಿಗಳನ್ನ ಒಂದೊಂದಾಗಿ ಲೋಡ್ ಮಾಡ್ಕೋತಿದ್ದಾರೆ.
ಒಳಗಡೆ ಮರಿಗಳು ಹಾಕಿ ಲೋಡ್ ಮಾಡ್ಕೋತಾರೆ. ಫೈನಲಿ ಮರಿಗಳು ಲೋಡ್ ಆದ ಲಾಸ್ಟ್ ಮರಿ ಹಾಕ್ತಿದ್ದಾರೆ. ಟೋಟಲ್ ಒಂದು 40 ಮರಿ ಲೋಡ್ ಆಗಿದೆ ನೋಡಿ. ಇವು ಲಾಸ್ಟಲ್ಲಿ ಫೈನಲ್ ಉಳ್ಕೊಂಡಿರೋ ಒಂದು 3 ಮರಿಗಳು ಉಳ್ಕೊಂಡಿದ್ದ ಒಂದು 15 ಮರಿನಲ್ಲಿ ಫೈನಲ್ಲಿ ಚಾಮರಾಜಪೇಟೆಗೆ ಹೊಡಿತವ್ರೆ. ಬಾಂಬೆ ಲೊಕೇಶನ್ ಅಂತ ಯೋಗೇಶ್ವರಿ ಶಿಪ್ ಫಾರ್ಮಿಂದ ಹಾಕೋಯ್ತಾ ಇರೋದು. ಉಳಿದು ಬರೋದು ಮರಿಗಳನ್ನೆಲ್ಲ ತುಂಬ್ಕೊಂಡು ಚಾಮರಾಜಪೇಟೆಗೆ ತುಂಬ್ತಾ ಇರೋದು. ಇದು ಚಾಮರಾಜಪೇಟೆಯಲ್ಲಿ ಯಾವ ರೀತಿ ಆಯ್ತವೆ ಬಜಾರು ತೋರಿಸ್ಕೊಡ್ತೀನಿ ನಾನು ನೋಡಿ. ಗೌಡ್ರು ಫುಲ್ಲು ಈಟೆಲ್ಲಿ ಕೂತಿದ್ದಾರೆ ಟಗರು ಹಿಡ್ಕೊಂಡು. ನೋಡಿ ಮರಿ ಲೋಡ್ ಮಾಡ್ತಾ ಇರೋದು. ಇದು ಯಾವುದೇ ಕಾರಣಕ್ಕೂ ಒಬ್ಬ ಮರಿ ಎತ್ತಿ ಹಾಕೋಕ್ಕಾಗಲ್ಲ. 3 ಜನ ಎತ್ತಾಗ್ತಿದ್ದಾರೆ ನೋಡಿ. ಫೈನಲಿ ಮರಿಗಳೆಲ್ಲ ಲೋಡ್ ಆಯಿತು. ಹೆಚ್ಚು ಕಮ್ಮಿ ಒಂದು 38 ಮರಿಗಳು ಲೋಡ್ ಆಗಿದೆ. ಈ ಲೋಡ್ ಆಗಿರೋ ಮರಿ ಚಾಮರಾಜಪೇಟೆಗೆ ಹೊಡಿತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಸ್ನೇಹಿತ ಒಂದು 2 ದಿನದಿಂದನೇ ಹೋಗಿ ಮರಿ ಸೇಲ್ ಮಾಡಿಬಿಟ್ಟು ಬಂದಿದ್ದಾನೆ. ಬನ್ನಿ ಅವ್ರನ್ನೇ ಕೇಳೋಣ ಯಾವ ರೀತಿ ಬಜಾರ್ ಇರುತ್ತೆ ಅಂತ. ಗುರು ಹೆಂಗಿರುತ್ತೆ ಗುರು ಬಜಾರಲ್ಲಿ? ಬಜಾರು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಈ ವರ್ಷ. ಹೋದ ವರ್ಷಕ್ಕಿಂತ ತುಂಬಾ ಲಾಸಲ್ಲಿ ನಡೀತಾ ಇದೆ ಈ ವರ್ಷ. ರೈತರು ಅತಿ ಆಸೆ ಮಾಡಿಕೊಂಡು 15 ದಿವಸ ಮುಂಚೆ ಮನೆ ಹತ್ರ ಬಂದ ಮುಸಲ್ಮಾನ್ ಬಾಂಧವರಿಗೆ ಮರಿ ಕೊಟ್ಟಿದ್ರೆ 32,000 35,000 ಮರಿ ಹೋಗೋದೆಲ್ಲ ಇವತ್ತು ಚಾಮರಾಜಪೇಟೆಯಲ್ಲಿ ತಗೊಂಡೋಗಿ 24,000 25,000ಗೆ ಕೊಟ್ಟು ಬರೋ ಥರ ಆಗಿದೆ. ಈಗ ಅದೇ ಥರ ಅಲ್ಲಿ ಮಾರ್ಕೆಟ್ ನಡೀತಾ ಇರೋದು. ಇವತ್ತು ನಾನು ಮೊನ್ನೆ ಆ ಥರ ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಬಜಾರು ಇನ್ನೂ ಡೌನ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಏಕೆ ಅಂದರೆ ತುಂಬ ಮರಿ ಸೇರಿದೆ ಚಾಮರಾಜಪೇಟೆನಲ್ಲಿ. ಎಲ್ಲ ಥರ ಬಂಡೂರು ಇರ್ಬೋದು, ಮೀನುಗಳಿರ್ಬೋದು, ಮತ್ತು ಇನ್ನೂ ತುಂಬ ಹಲವಾರು ಜಾತಿ ಮರಿ ಸೇರಿದೆ. ಹಾಗಾಗಿ ಅಲ್ಲಿ ರೈಟು ತುಂಬ ಡೌನ್ ಆಗಿಬಿಟ್ಟಿದೆ. ಅವರು ಮರಿ ಜಾಸ್ತಿ ಇದೆ ಅಂದ್ಬಿಟ್ಟು 25,000 ಬಾಳ ಮರಿನ 18,000 ಕೊಡ್ತೀನಿ 16,000 ಕೊಡ್ತೀನಿ ಅಂತ ಕೇಳ್ತಾರೆ. ರೈತರುಗಳಿಗೆ ತುಂಬ ಲಾಸ್ ಆಗ್ತಾ ಇದೆ. ಯಾರೋ ರೈತರುಗಳು ಅತಿ ಆಸೆ ಮಾಡಿಕೊಂಡು ಇನ್ನೂ ಜಾಸ್ತಿ ರೇಟ್ಗೆ ಹೋಗ್ತವೆ ಅಂದ್ಬಿಟ್ಟು ಹಬ್ಬ ಹತ್ರ ಮಾಡ್ಕೊಂಡು ಕೊಡೋಣ ಮರಿಗಳನ್ನ ಅಂತ ಅತಿ ಆಸೆ ಮಾಡಿ ಯಾರು ದಯವಿಟ್ಟು ಮರಿಗಳನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ. ಇನ್ನೂ ಒಂದು 15 ಡೇಸ್ 20 ಡೇಸು ಒಂದು ತಿಂಗಳು ಯಾರು ಬರ್ತಾರೆ ಮನೆ ಹತ್ರ ಅವರಿಗೆ 1,000 2,000 ಹೆಚ್ಚು ಕಮ್ಮಿ ಮಾಡಿ ಮರಿ ಕೊಟ್ಬಿಡಿ. ಇಲ್ಲಾಂದರೆ ಈ ಥರ ಬಾಡಿಗೆ ಮಾಡಿಕೊಂಡು ತುಂಬ ಲಾಸ್ ಮಾಡಿಕೊಂಡು ಮರಿಗಳಿಗೂ ಬಾಡಿಗೆ ಕೊಟ್ಕೊಂಡು ಅಲ್ಲೋಗಿ ನಿಂತ್ಕೊಂಡು ಮಳೆ ಬರುತ್ತೆ ನೆನ್ಕೊಂಡು ತುಂಬ ರಿಸ್ಕ್ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ 2027ಗೆ ಮರಿ ರೈತರಿಗೆಲ್ಲ ಏನು ಇಷ್ಟಪಡ್ತೀನಿ ಅಂದರೆ, ನಾನು ಮನೆ ಹತ್ರ ಬಂದು 15 ಡೇಸ್ 20 ಡೇಸ್ ಮುಂದೆ ಬಕ್ರೀದ್ ದಿನ 20 ದಿನ ಥರ ಬರ್ತಾರೆ ಕಸ್ಟಮರ್ಗಳು. ಮನೆ ಹತ್ರನೇ ನೆಗೋಷಿಯೇಟ್ ಮಾಡಿ ಮರಿಗಳನ್ನ ಕೊಟ್ಬಿಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈಗ ಫೈನಲ್ ಡೇಸ್ ಗಂಟೆ ತಗೊಬಂದು ಈ ರೀತಿ ರಿಸ್ಕ್ ತಗೊಂಡು ಅಲ್ಲೆಲ್ಲ ವ್ಯಾಪಾರ ಸರಿಯಾಗಿ ಆಗಿದೆ. ಮರಿಗಳು ಬೆಲೆ ಬಾಳೋದಕ್ಕಿಂತ ಕಡಿಮೆ ಕೇಳಿಕೊಂಡು ನಿಮಗೆ ಲಾಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ 1 ತಿಂಗಳು ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಒಂದು ಪ್ರಮೋಷನ್ ರೀತಿ ನೀವು ಅದನ್ನು ಮರಿಗಳನ್ನ ಇರೋ ಲೊಕೇಶನ್ನು, ಅದು ಲೈವ್ ವೇಟು, ಆ ಲುಕ್ ವೈಸು, ಆ ಮರಿಗಳನ್ನ ತೋರಿಸಿ ಪ್ರೆಸೆಂಟ್ ಮಾಡಿದ್ರೆ, ಈ ಲೈಕ್ ಮಾಡಿ ಈ ಬರೋರಿಗೆ ಮರಿ ಕೊಟ್ಟರೆ ನೀವು ಅಲ್ಲಿ ಸಕ್ಸಸ್ ಆಗುತ್ತೆ. ಇಲ್ಲಿ ಈ ಫೈನಲ್ ಗಂಟ ಇಲ್ಲಿ ತನಕ ತಲುಪಿದ್ರೆ ಈ ಲಾಸ್ ಆದರೂ ಆಗ್ಬೋದು, ಲಾಭ ಆದರೂ ಆಗ್ಬೋದು, ಪ್ರಾಫಿಟ್ ಅಂದ್ಕೊಂಡಂಗೆ ಸಿಗಲ್ಲ. ಇದು ಈ ಟಗರು ಸಾಕಾಣಿಕೆ, ಅದು ಬಕ್ರೀದ್ ಸ್ಪೆಷಲ್ಗೆ ಎಳಗ ಟಗರು ಸಾಕಾಣಿಕೆಗೆ ಆಗೋ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಈಗ ರಿಸ್ಕ್ ತಗೊಂಡಷ್ಟು ರಿಟರ್ನ್ ಇರುತ್ತೆ. ಆ ರಿಸ್ಕ್ ತಗೊಂಡಿದ್ಯಾ ಆ ಪ್ರೀ ಪ್ಲಾನ್ ಆಗಿ ಆ ಮುಂಚಾಗೇನೆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದ ತೋರಿಸಿ ಮರಿನ ರೆಪ್ರೆಸೆಂಟ್ ಮಾಡಿ ನೀವು ಮರಿ ಮಾರಿದ್ರೆ ನೀವು ಒಳ್ಳೆ ಲಾಭ ಕಾಣ್ತೀರಾ. ಇಲ್ಲಾಂದರೆ ನೀವು ವೇಟ್ ಮಾಡಿ ಹಿಂಗೆ ಚಾಮರಾಜಪೇಟೆಗೆ ಹೊಡೆದು ಮರಿ ಮಾರ್ತೀನಿ ಅಂತ ಹೋದರೆ ಈ ಥರ ಲಾಸು ಆದರೂ ಆಗ್ಬೋದು. ಇದರಲ್ಲಿ ಎಲ್ಲ ರೀತಿಯೂ ಇದೆ. ಇದು ನಿಮಗೆ ಬಿಟ್ಟಿದ್ದು, ರಿಸ್ಕ್ ಈಸ್ ಯುವರ್ಸ್. ನೋಡಿ ತೋರಿಸ್ತೀನಿ ಚಾಮರಾಜಪೇಟೆಯಲ್ಲಿ ಯಾವ ರೀತಿ ವ್ಯಾಪಾರಗಳು ನಡೀತಾ ಇರುತ್ತೆ ಅನ್ನೋದನ್ನ ಲೈವಾಗಿ ತೋರಿಸ್ಕೊಡ್ತೀನಿ. ನಿಮಗೆ ಇದೊಂದು ಅನುಭವದ ವಿಡಿಯೋ. ಈ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾವು ರೈತರ ಮಕ್ಕಳೇ, ಲೋಕಲ್ ಆಗಿ ಈ ನಮಗೂ ಒಂದು ಟಗರು ಸಾಕಾಣಿಕೆ ವ್ಯವಹಾರನೇ ಗೊತ್ತಿರಲಿಲ್ಲ. ಈ ಒಂದು ನಮ್ಮ ಸ್ನೇಹಿತನಿಂದ ನೋಡಿ ಅಮೀನ್ಗಢದಲ್ಲಿ ಟಗರು ಹೆಂಗೆ ಬೈ ಮಾಡೋದು, ಇಲ್ಲಿ ಮರಿ ಹೆಂಗೆ ಸೇಲ್ ಮಾಡೋದು ಎಲ್ಲನೂ ನನಗೂ ಒಂದು ಅನುಭವಕ್ಕೆ ಬಂತು. ಈ ಅನುಭವ ತಗೊಂಡು ನೀವು ಒಂದು ಬಿಸ್ನೆಸ್ನ ಮಾಡಿ
ಲಾಭ ಖಂಡಿತ ಸಿಗುತ್ತೆ. ನೀವು ಲಾಭ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು 100-200 ರೂಪಾಯಿ ಮಕ ನೋಡೋಕೆ ಹೋದರೆ, ಹಿಂಗೆ ಚಾಮರಾಜಪೇಟೆಗೆ ಹೊಡೆದ್ರೆ ಈಗ ಒಂದು ಮರಿಗೆ ಇಲ್ಲ ಅಂದರೂ 300-400-450 ರೂಪಾಯಿ ಗಂಟೆ ಚಾರ್ಜ್ ಬೀಳುತ್ತೆ ಒಂದು ಮರಿ ನೀವು ಅಲ್ಲಿಗೆ ಹಾಕಿಸ್ತೀನಿ ಅಂದರೆ. ಸುಮ್ಮನೆ ಈ ರಿಸ್ಕು ಎಲ್ಲ ಯಾವುದೂ ಇರಲ್ಲ. ಅವರೇ ಮರಿನ ಹಾಕಿ ಹೋಗ್ತಾರೆ, ಬಂದು ನಿಮ್ಮ ಮನೆ ಹತ್ರನೇ ಬಂದು ವ್ಯಾಪಾರ ಮಾಡಿಕೊಂಡು ಮರಿ ಹಾಕಿ ಹೋಗ್ತಾರೆ ಫೈನಲ್ ಡೇಸ್ಗೆ. ನೀವು ಅಲ್ಲೇ ಒಂದು ತಿಂಗಳು ಮುಂಚಾಗಿ ತೊಗೊಂಡ್ರು ಆ ಡೇಸ್ ಯಾವ ಡೇಸ್ ಗಂಟೆ ಹಾಕೋತಾರೆ ಅಲ್ಲಿಗೆ ಪಲಾಯ್ ಚಾರ್ಜ್ ಅಂತ ಚಾರ್ಜ್ನ ಫಿಕ್ಸ್ ಮಾಡಿಕೊಂಡು ಮರಿಗೆ ದಿನಕ್ಕೆ ಇಷ್ಟು ರೂಪಾಯಿ ಕೊಡ್ಬೋದು ಸಾಕಿ ಅಂತ ಅವರೇ ಕೊಟ್ಟು, ಅದು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪಲಾಯ್ ಚಾರ್ಜ್ ಅಂತ ಮಾಡಿ ಅದನ್ನು ಸಾಕಕ್ಕೆ ಬಿಡ್ತಾರೆ. ಅವ್ರು ಬೇಕಾದಾಗ ಹಬ್ಬ ಹತ್ರ ಬಂದಾಗ ಮರಿ ತಗೋಕ್ಕೆ ಲೈಕ್ ಮಾಡ್ತಾರೆ. ಆವಾಗ ಅವ್ರಿಗೂ ಮರಿ ಒಂದು ತೂಕ ಅನಿಸುತ್ತೆ, ನಿಮ್ಮ ಮರಿನೂ ಒಂದು ಸೇಲಾಗಿ ಓಕೆ ನಮಗೆ ನಾನು ಅಂದ್ಕೊಂಡಿದ್ದ ಆದಾಯ ನನಗೆ ಸಿಕ್ತು ಅಂತ ನಿಮಗೂ ಒಂದು ಖುಷಿ ಇರುತ್ತೆ. ಇದೆಲ್ಲ ಇರುತ್ತೆ ರಿಸ್ಕು. ನೋಡಿ, ನಿಮ್ಮ ಅನುಭವ ತಕ್ಕನಾಗೆ ಈ ವಿಡಿಯೋನೂ ಒಂದು ರೆಪ್ರೆಸೆಂಟಾಗಿ ಇಟ್ಕೊಂಡು ಈ ಒಂದು ವ್ಯವಹಾರಕ್ಕೆ ಕೈ ಹಾಕಿ ಮಾಡಬೇಕು ಅನ್ಸಿದ್ರೆ. ಗೈಸ್, ಏನು ಗೊತ್ತಾ, ಈ ಬೆಂಗಳೂರು ಜೀವನದ ಟ್ರಾಫಿಕ್ಕು ಅರ್ಧ ಜೀವನ ಈ ಟ್ರಾಫಿಕಲ್ಲೇ ಮುಗಿದೋಗುತ್ತೆ. ಅಷ್ಟಿಷ್ಟೆಲ್ಲ ಈ ಟ್ರಾಫಿಕ್ಕು ಮಾತ್ರ ನಿಜ. ಏನು ಹೇಳ್ತೀರಾ ಒಂದು ಕಮೆಂಟ್ ಹಾಕಿ. ನಾವು ಹತ್ರ ಬಂದು ಮಾರ್ಕೆಟ್ ನಿಯರು ಈ ಬಾಲಗಂಗಾಧರ ಮಹಾಸ್ವಾಮೀಜಿ ಬ್ರಿಡ್ಜ್ ಹತ್ರ ಪಾಸ್ ಆಗ್ತಾಯಿದ್ದೀವಿ. ಇನ್ನೇನು ಚಾಮರಾಜಪೇಟೆಗೆ ನುಗ್ಗಬೇಕು. ಆದರೂ ಈ ಬೆಂಗಳೂರು ಜೀವನದ ಟ್ರಾಫಿಕ್ಕು ಯಾರಿಗೂ ಬೇಡ ಬ್ರೋ. ಅಷ್ಟು ಸಿಗುತ್ತೆ ಈ ಟ್ರಾಫಿಕಲ್ಲೇ ಅರ್ಧ ಜೀವನ ಕಳೆದ್ಬಿಡ್ತೀವಿ ಮಾತ್ರ. ಅಪ್ರೂಪಕ್ಕೆ ಬಂದರೆ ಹಿಂಗೆ ಅನಿಸುತ್ತೆ, ಇನ್ನು ರೆಗ್ಯುಲರಾಗಿ ಇರೋರು ಇನ್ನು ಹೆಂಗೆ ಸ್ಪೇಸ್ ಮಾಡ್ತಿರ್ಬೇಡ. ನೋಡಿ, ಇದೆ ಚಾಮರಾಜಪೇಟೆಗೆ ಈ ಕೆಳಗಡೆ ಅಂಡರ್ ಪಾಸಲ್ಲಿ ಹೋದರೆ ಹೋಗುತ್ತೆ, ಈ ಬ್ರಿಡ್ಜ್ ಮೇಲೆ ಹೋದರೆ ಮಾರ್ಕೆಟ್ ಒಳಗೆ ಹೋಗುತ್ತೆ, ಅದು ಮುಂದಕ್ಕೆ ಹೋಗ್ಬಿಡ್ತೀವಿ. ಇದು ಬೆಂಗಳೂರು KR ಮಾರ್ಕೆಟ್ ರೋಡು. ಈ ಥರ ಬ್ರಿಡ್ಜ್ಗಳಿಲ್ಲ ಅಂದರೆ ತುಂಬ ಟ್ರಾಫಿಕ್ ಸಮಸ್ಯೆ ಅಂತೂ ಖಂಡಿತ ಇರುತ್ತೆ. ಬಸ್ಸಿಂದ ವೆಹಿಕಲ್ ಕಚ್ಕೊಂಡು ಹೋಗ್ತಾನೆ ಇರುತ್ತೆ. ನಾವಿಲ್ಲಿ ಮುಂದೆ ರೈಡ್ ತೊಗೊಂಡು ಚಾಮರಾಜಪೇಟೆಗೆ. ನೋಡಿ, ಫುಲ್ಲು ಪೊಲೀಸ್ ಬಂದೋಬಸ್ತ್ ಇದೆ. ನಮ್ಮ ಟಗರು ಶಿಪ್ ಮಾರ್ಕೆಟ್ ಚಾಮರಾಜಪೇಟೆಗೆ ಹೋಗೋ ದಾರಿ ಇದು. ನೋಡಿ, ಚಾಮರಾಜಪೇಟೆ ಲೈವ್ ಮಾರ್ಕೆಟ್ ಇದು. ಈಗೆಲ್ಲ ಗಿರಾಕಿಗಳು ಎಲ್ಲೆಲ್ಲ ಅಲ್ಲಲ್ಲೇ ತುಂಬಿರ್ತಾರೆ. ನೋಡಿ, ಒಳ್ಳೊಳ್ಳೆ ಮರಿಗಳು ಬಂದಿದೆ, ಏನು ಹೊಸಿ ಇಲ್ಲ. ನೋಡಿ, ಪೊಲೀಸ್ ಬಂದೋಬಸ್ತು ಹೆಂಗಿದೆ. ಚಾಮರಾಜಪೇಟೆಯಲ್ಲಿ ಏನಾದ್ರು ಗಲಾಟೆಗಳಾಗುತ್ತೆ ಅಂತ ರೋಡ್ಗೆ ಹಾಕೊಬಿಟ್ಟಿದ್ದಾರೆ ಎಲ್ಲ ಮರಿಗಳನ್ನ. ಈಗ ಹಬ್ಬ ಈದ್ಗಾ ಮೈದಾನ ಖಾಲಿ ಮಾಡಿಸಿ ರೋಡ್ಗೆ ಹಾಕೊಬಿಟ್ಟಿದ್ದಾರೆ. ಗಿರಾಕಿಗಳೆಲ್ಲ ಇಲ್ಲೇ ಸುತ್ತಮುತ್ತ ಓಡಾಡ್ತಾರೆ. ಬಕ್ರೀದ್ ಮುಗಿಯೋ ಗಂಟ ಈ ಮರಿ ನೋಡಿ ಎಲ್ಲ ಲೋಡ್ ಮಾಡಿ ಅನ್ಲೋಡ್ ಮಾಡ್ತಾ ಇರೋದು ಇದೆಲ್ಲ ಮರಿಗಳು. ನೋಡಿ, ಚಾಮರಾಜಪೇಟೆ ಈದ್ಗಾ ಮೈದಾನ ಇದು. ಎಲ್ಲ ಇನಾಗ್ರೇಷನ್ ಥರ ರೆಡಿ ಮಾಡ್ತಿದ್ದಾರೆ. ಎಲ್ಲ ರೆಡಿ ಮಾಡಿ ಇಲ್ಲಿ ಮರಿ ಎಲ್ಲ ಕಟ್ಟಿದವ್ರನ್ನೆಲ್ಲ ಎತ್ತಿಸ್ಬಿಟ್ಟಿದ್ದಾರೆ. ನೋಡಿ, ನಮಾಜ್ ಮಾಡೋದಕ್ಕೆ ಸುತ್ತ ಮ್ಯಾಟ್ ಹಾಕಿ ಇಲ್ಲೆಲ್ಲ ಕ್ಲಿಯರ್ ಮಾಡ್ತಾರೆ. ಇದೇ ಈದ್ಗಾ ಮೈದಾನ ಚಾಮರಾಜಪೇಟೆ. ನೋಡಿ, ಮರಿ ಸೇಲಾಗಿ ಹೋಗ್ತಾ ಇರೋದು. ನೋಡಿ, ನಮ್ಮ ಮರಿ ಅನ್ಲೋಡ್ ಮಾಡ್ತಾ ಇರೋದು ಇದು ಚಾಮರಾಜಪೇಟೆ. ಇಲ್ಲೇ ಹಾಕ್ಕೊಂಡಿರೋದು. ನಮ್ಮ ಡ್ರೈವರ್ ಅಣ್ಣ ಎಲ್ಲ ಬಿಚ್ಚುತ್ತವ್ರೆ. ಇಲ್ಲಾಂದ್ರೆ ಒಂದು 40 ಮರಿ ಇದೆ. ಒಳ್ಳೊಳ್ಳೆ ಮರಿಗಳು ಇದ್ದಾವೆ. ಟ್ರಾಫಿಕ್ ಸಮಸ್ಯೆಯಿಂದ ಪೊಲೀಸ್ನವರೆಲ್ಲ ಮುಂದೆ ಕಳಿಸಿದ್ದಾರೆ. ಯಾರನ್ನೂ ಅಲ್ಲಿ ರೋಡ್ ಸೈಡಲ್ಲಿ ವ್ಯವಹಾರ ಮಾಡೋಕ್ಕೆ ಬಿಡ್ತಿಲ್ಲ. ಪಕ್ಕದ ರೋಡ್ಗೆ ಹೋಗಿ ಅಂತ ಕಳಿಸ್ತಿದ್ದಾರೆ. ನೋಡಿ, ಪೊಲೀಸ್ನವರೆಲ್ಲ ಬೇರೆ ರೋಡ್ಗೆ ಕಳಿಸ್ತಿದ್ದಾರೆ. ನೋಡಿ, ಅದಕ್ಕೆ ಹೇಳೋದು, ಊರಲ್ಲೇ ಮಾರ್ಕೆಟಿಂಗ್ ಮಾಡ್ಕೊಬಿಟ್ರೆ ಇಲ್ಲಿಗೆ ಬಂದು ಕೊಡೋ ಕಷ್ಟ ಯಾರಿಗೂ ಬೇಡ. ಆದಷ್ಟು ಊರಲ್ಲೇ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ರೋಡಿಂದ ಒಂದು ರೋಡ್ಗೆ ಓಡ್ತಾ ಇರಬೇಕು ಮರಿಗಳು ಹಿಡ್ಕೊಂಡು. ಪೊಲೀಸ್ನವರ ಕಳಿಸ್ತಾ ಇರ್ತಾರೆ ಹಿಂದೆ ಮುಂದೆ ಸೈಡ್ಗೆ. ಟ್ರಾಫಿಕ್ ಸಮಸ್ಯೆಯಿಂದ ಪೊಲೀಸ್ನವರು ಈ ರೀತಿ ಕ್ರಮ ಕೈಗೊಳ್ಳಲೇಬೇಕು. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಬಿಟ್ಬಿಟ್ರೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಕಳಿಸ್ತಾ ಇರ್ತಾರೆ. ವೆಹಿಕಲ್ಗಳೇ ಆಗಲಿ, ಈ ವ್ಯವಹಾರ ಏನಿದ್ರು ಬೇರೆ ರೋಡಲ್ಲಿ ಮಾಡಿ ಅಂತ ಒಂದು ರೋಡು ಮಾಡಿಕೊಟ್ಟಿದ್ದಾರೆ. ಈ ರೋಡಲ್ಲಿ ಮಾಡಿಕೊಡ್ತಾರೆ. ಪಕ್ಕದ ರೋಡಲ್ಲಿ ವ್ಯಾಪಾರಕ್ಕೆ ಖಾಲಿ ಇದೆ ಅಂತ ಹೇಳ್ತಿದ್ದಾರೆ.
ನೋಡಿ ಆದಷ್ಟು ಊರಲ್ಲೇ ಮರಿ ಮಾರ್ಕೊಳ್ಳಿ. ಹಿಂಗೆಲ್ಲ ಚಾಮರಾಜಪೇಟೆಗೆ ತಂದು ಅಲ್ಲಿ ಮರಿ ಮಾರ್ತೀನಿ ಅಂತ ಮೋಸ ಹೋಗಬೇಡಿ. ಇದೆಲ್ಲ ರಿಯಾಲಿಟಿ ವಿಡಿಯೋ. ಪೊಲೀಸ್ನವರು ಕಳಿಸ್ತಿದ್ದಾರೆ ಈ ರೋಡಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ. ಮರಿಗಳು ಎಲ್ಲ ಒಳಗೆ ಕಳಿಸ್ತಾರೆ, ಅಲ್ಲೇ ಹೋಗಿ ವ್ಯಾಪಾರ ಮಾಡಿ ಅಂತ ಪೊಲೀಸ್ನವರು. ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ. ಇದು ಚಾಮರಾಜಪೇಟೆ ಲೈವ್ ವಿಡಿಯೋ. ಟ್ರಾಫಿಕ್ ಸಮಸ್ಯೆಯಿಂದ ಒಳಗಡೆ ಕಳಿಸ್ತಿದ್ದಾರೆ ಎಲ್ಲ. ನೋಡಿ ಈ ಥರ ಒಂದೊಂದು ಮರಿಗಳು ಹಿಡಿಯೋಕ್ಕಾಗಲ್ಲ. ಮಾರ್ಕೆಟಿಂಗ್ ಏನಿದ್ರು ಊರಲ್ಲೇ ಮಾಡ್ಕೊಳ್ಳಿ ಆದಷ್ಟು. ಪಾಪ ಪೊಲೀಸ್ನವರು ಅವ್ರವ್ರ ಡ್ಯೂಟಿ ಮಾಡ್ತಿದ್ದಾರೆ. ಒಂದೊಂದು ಮರಿಗಳು ತುಂಬ ರ್ಯಾಶ್ ಇದ್ದಾವೆ. ಒಂದು ರೋಡು ಸೀಮಿತಗೊಳಿಸಿದ್ದಾರೆ ವ್ಯಾಪಾರ ವ್ಯವಹಾರಕ್ಕೆ, ಟ್ರಾಫಿಕ್ಕಿಂದ ಆಚೆಗೆ. ಆದಷ್ಟು ಮರಿಗಳ ವ್ಯಾಪಾರ ವ್ಯವಹಾರಗಳನ್ನ ಈ ಕಡೆ ಮಾಡ್ಕೋಬೇಕಾಗುತ್ತೆ. ನೋಡಿ ನಮ್ಮ ರೈತ ಬಾಂಧವರು ಎಲ್ಲ ಟಗರುಗಳನ್ನ ಹಾಕೋಗ್ತವ್ರೆ. ವ್ಯಾಪಾರ ವ್ಯವಹಾರ ಇಲ್ಲೇ ಆಗ್ತಿದೆ. ಈ ಮರಿಗಳು ತುಂಬ ರ್ಯಾಶ್ ಇದ್ದಾವೆ, ಆದ್ರೂ ಪೊಲೀಸ್ನವರು ಒಳಗಡೆ ಕಳಿಸ್ತಿದ್ದಾರೆ. ಈ ಟ್ರಾಫಿಕ್ ಮಧ್ಯೆ ಈ ಮರಿ ವ್ಯಾಪಾರ ನೋಡಿ. ರೈತರು ಯಾವತ್ತೂ ಧೃತಿಗೆಡದೆ ಆದಷ್ಟು ಮನೆ ತಾವೇ ಮಾರ್ಕೊಳ್ಳಿ. ನೀವು ರೇಟ್ನ ರೈಸ್ ಮಾಡಿಕೊಂಡು ಇಲ್ಲಿಗೆ ಬಂದು ಅಡ್ಡಾದಿಡ್ಡಿಗೆ ಕೊಡೋ ವ್ಯಾಪಾರ ಬೇಡ. ಅಡ್ಡಾದಿಡ್ಡಿಗೆ ಕೊಡ್ತೀರಾ, ಅದರಲ್ಲೂ ನೀವು ಹಿಂಗೆಲ್ಲ ಬಂದು ಮಂಗ ಬಿಡಬೇಕಾಗುತ್ತೆ. ಕಳಿಸ್ತಿದ್ದಾರೆ. ನಮ್ಮದು ಒಂದು ಟಗರಿದೆ, ಫುಲ್ ರ್ಯಾಶು. ಇಲ್ಲೆಲ್ಲ ವ್ಯಾಪಾರ ವ್ಯವಹಾರಗಳು ಆಗ್ತಿರುತ್ತೆ. ನೋಡಿ ಮರಿ ವ್ಯಾಪಾರ ಆಗ್ತಾ ಇರೋದು. ಎಲ್ಲ ಮರಿ ವ್ಯಾಪಾರ ಆಗ್ತಾ ಇರೋದು ನೋಡಿ. ನೋಡಿ ಇವೆರಡು ಮರಿ ಹೆಂಗಿದೆ. 50,000 ಮೇಲಿದ್ರೆ ವ್ಯಾಪಾರ ಹೇಳಿ ಅಂತ ನಮ್ಮ ಹುಡುಗ. ಅವರು 46 ಕೇಳ್ತಾರೆ. ಇದೇ ರೀತಿ ವ್ಯಾಪಾರಗಳು ಕಡಿಮೆ ಆಗುತ್ತೆ. ಆದಷ್ಟು ಮನೆ ತಾವೇ ಮಾರ್ಕೊಳ್ಳಿ. ಚಾಮರಾಜಪೇಟೆ ಈದ್ರ ಮೈದಾನ ಖಾಲಿ ಮಾಡಾದ್ಮೇಲೆ ಹಿಂಗೆ ರೋಡ್ ವೈಸ್ 2 ದಿನದಲ್ಲಿ ಬಕ್ರೀದ್ ಮುಗಿಯೋಷ್ಟರಲ್ಲಿ ಮರಿಗಳು ಮಾರ್ಕೊ ಹೋಗ್ತಾರೆ ರೈತರು. ನೋಡಿ ಸಾಹೇಬ್ರು ಬಂದು ಮರಿ ಪರ್ಚೇಸ್ ಮಾಡಿದ್ದಾರೆ. ಮರಿ ಹೇಗಿದೆ ಸರ್? ಮರಿ ಚೆನ್ನಾಗಿದೆ. ಈಗ ಹಳ್ಳಿ ಕಡೆ ತೊಗೊಳೋದಕ್ಕೂ ಇಲ್ಲಿ ತೊಗೊಳೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ಕಮ್ಮಿ ಇದೆಯಾ? ಒಳ್ಳೆ ಬೆಲೆ ಸಿಗ್ತಾ? ಓಕೆ, ಇದು ಚೆನ್ನಾಗಿದೆ ಸರ್. ಮರಿ ಚೆನ್ನಾಗಿದೆ, ಮರಿ ಚೆನ್ನಾಗಿದೆ, ತಗೊಂಬೋದು. ಇನ್ನೂ ಇದೆಯಾ ನಿಮ್ಮ ಹತ್ರ? ಈ ತರ ಇನ್ನೂ ಇದೆ, ಗಾಡಿಲಿ ಇದೆ, ತಂದು ಕೊಡ್ತಾ ಇರ್ತೀವಿ. ಓಕೆ, ಈ ತರ ಹಬ್ಬಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್ ಎಲ್ರಿಗೂ. ಹಬ್ಬಕ್ಕೆ ರೀಸನಬಲ್ ರೇಟಲ್ಲೇ ಕೊಡ್ತಾ ಇದೀವಿ. ಇದೇ ಮರಿ ನೀವು ಊರಲ್ಲಿ ಬಂದು ಕೇಳಿದ್ರೆ 30 ಕಡಿಮೆ ಯಾರು ಕೊಡ್ತಿರ್ಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ಹೋಗಿ ಪಾಪ ನೀವು ಇವಾಗ ಓಕೆ, ಮಾಡ್ಕೊಂಡು ಹೋಗಿ. ನಾಳೆ ಇರಲ್ಲ, ಇವತ್ತೇ ಖಾಲಿ ಮಾಡ್ಕೊಂಡು 40 ಮರಿ ಹಾಕಿದೀವಿ, ಎಲ್ಲಾನು ಸೇಲ್ ಮಾಡ್ಕೊ ಹೋಗ್ತೀವಿ. ದೇವರು ಒಳ್ಳೇದ್ ಮಾಡ್ಲಿ. ಓಕೆ, ಊರೆಲ್ಲೂ 100 ಮರಿ ಗಂಟೆ ಮಾರಿಸಿದೀವಿ. ಎಲ್ಲ ಬಂದು ನೋಡ್ಕೊತ ಹೋಗಿದ್ದಾರೆ ಲೈವ್ ಆಗಿ. ಓಕೆ, ಥ್ಯಾಂಕ್ ಯು. ನೋಡಿ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ನಮ್ಮ ವಿಡಿಯೋ ಇಲ್ಲಿಗೆಲ್ಲ ರೀಚ್ ಆಗಿದೆ, ಇವ್ರಿಗೂ ಬಂದಿದೆ ಅಂತೆ ತೋರಿಸ್ತಿದ್ದಾರೆ. ಹೌದಾ? ನೋಡಿ ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಒಂದು ಸಣ್ಣ ಪ್ರಯತ್ನದಿಂದ. ಓಕೆ, ಥ್ಯಾಂಕ್ ಯು, ಬೈ. ಜೈ ಕನ್ನಡಿಗ, ಜೈ ಕನ್ನಡಿಗ. ನೋಡಿ ನಮ್ಮ ಜೈ ಕನ್ನಡಿಗ ಫಾಲೋವರ್ಸ್ ಇವರು. ಚಾಮರಾಜಪೇಟೆಯಲ್ಲಿ ನಮ್ಮ ವಿಡಿಯೋ ರೀಚ್ ಆಗಿ ಫಾಲೋಯಿಂಗು ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು, ಬೈ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರೋದಕ್ಕೆ. ನೋಡಿ ಮರಿಗಳೆಲ್ಲ ತಂದು ಇಳಿಸ್ತಿದ್ದಾರೆ. ನೋಡಿ ಬಂಡೂರು ಟಗರುಗಳನ್ನ ಇಳಿಸ್ತಿದ್ದಾರೆ. ಬಂಡೂರು ಟಗರುಗಳು ನೋಡಿ. ಆದಷ್ಟು ಹೊರಗಡೆನೇ ಮಾರ್ಕೊಂಡ್ರು ಬೆಟ್ರು. ಇಲ್ಲಿಗೆ ತಂದರೆ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗುತ್ತೆ. ಅವ್ರು ಕೊಡೋ ರೇಟಿಗೆ ಬಿಟ್ಕೊಡ್ಬೇಕಾಗುತ್ತೆ. ಅವ್ರು ₹1 ಹೆಚ್ಚಿಸೋದು ಇಲ್ಲ, ಕಡಿಮೆನೂ ಮಾಡಲ್ಲ. ಒಂದು ರೇಟ್ ಕೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಆ ರೇಟ್ಗಾದರೆ ಕೊಡಬೇಕಾಗುತ್ತೆ. ನೋಡಿ ಟಗರುಗಳನ್ನೆಲ್ಲ ಕಳಿಸ್ಕೊಡ್ತಾ ಇರೋದು. ಪೊಲೀಸ್ನವರೆಲ್ಲ ಒಳಗಡೆ ಕಳಿಸಿದ್ದಾರೆ. ಇಲ್ಲೆಲ್ಲ ತುಂಬ್ಕೊಬಿಟ್ಟಿದ್ದಾವೆ ಟಗರುಗಳು.
ಟ್ರಾಫಿಕ್ಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಈ ರೋಡ್ನ ಬಿಟ್ಕೊಟ್ಟಿದ್ದೀವಿ, ಮುಂದೆ ಹೋಗಿ ಸೇಲ್ ಮಾಡಿ ಅಂತ ಕಳಿಸ್ತಿದ್ದಾರೆ. ನೋಡಿ, ಇದು ಚಾಮರಾಜಪೇಟೆ ಲೈವ್ ಮಾರ್ಕೆಟು. ಇಲ್ಲಿ ಮರಿ ಮಾರೋಕ್ಕೆ ಅವಕಾಶ ಕೊಟ್ಟಿರೋದು ಇಲ್ಲೇನೆ. ನೋಡಿ, ಇದೆ ಈ ರೋಡ್ನ ಪೊಲೀಸ್ನವರು ಅಲರ್ಟ್ ಮಾಡಿ ಯಾವುದೇ ವೆಹಿಕಲ್ ಓಡಾಡಲ್ಲ ಅಂದ್ಬಿಟ್ಟು ಮರಿಗಳನ್ನ ಹಾಕೋಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು ಇಲ್ಲೇನೆ, ಚಾಮರಾಜಪೇಟೆ ಲೈವ್ ಮಾರ್ಕೆಟ್ ಇದೆ ನೋಡಿ. ಲೈವ್ ಮಾರ್ಕೆಟ್ ಚಾಮರಾಜಪೇಟೆ. ಆದಷ್ಟು ಅದಕ್ಕೆ ಅಲ್ಲೇ ಮಾರ್ಕೊಳ್ಳಿ, ಊರಲ್ಲೇ, ಇಲ್ಲಿ ಗಂಟೆ ತರಬೇಡಿ. ಇದೆಲ್ಲ ಹಳ್ಳಿ ಕಡೆಯಿಂದ ಬಂದಿರೋ ನಮ್ಮ ರೈತರುಗಳು. ವ್ಯಾಪಾರಗಳೆಲ್ಲ ಅಡ್ಡದಿಡ್ಡಿ ನಡೀತಾ ಇರುತ್ತೆ. ಆಮೇಲೆ ತೊಗೊಳ್ಳೋ ಕಸ್ಟಮರ್ಸು ಸರಿಯಾಗಿ ಬಂದು ರೆಸ್ಪಾನ್ಸ್ ಮಾಡಲ್ಲ ನೋಡಿ. ಆದರೂ ಇಲ್ಲೂ ಟ್ರಾಫಿಕ್ಕು, ಗಾಡಿಗಳು, ವೆಹಿಕಲ್ಗಳು ತುಂಬ ಬರ್ತಾ ಇರುತ್ತೆ. ಮರಿಗಳು ಸೇಲ್ ಮಾಡ್ತಾರೆ ನೋಡಿ. ಇದು ನೋಡಿ, ಇದೇ ಚಾಮರಾಜಪೇಟೆ ಸೈಡಿಗೆ ರೋಡಲ್ಲಿ ಮಾರ್ತಾ ಇರೋದು. ಇದು ನಮ್ಮ ರೈತರುಗಳೆಲ್ಲ ಹಿಡ್ಕೊಬಂದು ರೋಡಲ್ಲಿ ಕೊಟ್ಬಿಟ್ಟು ಹೋಗ್ತಾ ಇರೋದು. ಇದು ಇಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಹಬ್ಬ. ಒಳ್ಳೊಳ್ಳೆ ಮರಿಗಳು ಸಿಗುತ್ತೆ, ಒಳ್ಳೊಳ್ಳೆ ರೀಸನಬಲ್ ರೇಟಲ್ಲಿ ನೋಡಿ. ಇದೇ ಫ್ಲೇವರು, ಮಾರ್ಕೆಟ್ ಫ್ಲೇವರ್ ಇದು. ಇಲ್ಲೇ ಮರಿಗಳನ್ನ ಹಾಕ್ಕೊಂಡು ಸೇಲ್ ಮಾಡ್ತಾ ಇರೋದು. ಇಲ್ಲಿ ಪೊಲೀಸ್ನವರು ಇದೇ ರೋಡನ್ನ ಅಲರ್ಟ್ ಮಾಡಿರೋದು ನೋಡಿ. ನಮ್ಮ ರೈತರು ಹುಲ್ಲು ತಂದು ಮೇಯಿಸ್ಕೊಂಡು ಮಾಡ್ತಿದ್ದಾರೆ. ಎಷ್ಟು ಮರಿ, ಮೇಕೆಗಳು, ಟಗರುಗಳು ಎಲ್ಲ ಇದ್ದಾವೆ ನೋಡಿ. ಟ್ರಾಫಿಕ್ ಸಮಸ್ಯೆ, ಕುರಿ ಬೈಯಿಂಗ್ ಸೆಲ್ಲಿಂಗ್ ಎಷ್ಟು ಸಮಸ್ಯೆ ಇದೆ ನೋಡಿ. ಟ್ರಾಫಿಕ್ ಮಾರ್ಕೆಟ್ ನೋಡಿ. ನಮ್ಮ ನಾಟಿ ಟಗರಿದೆ, ಇದು ಅಮ್ಮಿನಗಡೆ ಎಲಗ ಟಗರಲ್ಲ, ನಾಟಿ ಟಗರು. ಒಳ್ಳೆ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಮರಿಗಳಿದೆ ನೋಡಿ. ಚಾಮರಾಜಪೇಟೆಯಲ್ಲಿ ಮಳೆ ಬರ್ತಿದೆ, ಟಗರು ಸೇಲ್ ಆಗ್ತಿದೆ. ಆದರೂ ಈ ಥರ ಮಳೆ ಬಂದು ಕುರಿ ನೆಂತು ಅಂದರೆ ಮರಿ ಸೇಲ್ ಕಡಿಮೆ ಆಗುತ್ತೆ. ಆದಷ್ಟು ಈ ಮುಂಚೆನೇ ಮಾರ್ಕೊಂಡ್ರು ಬೆಟ್ರಲ್ವಾ. ಅದ್ರ ಜೊತೆಗೆ ನಾವು ಒಂದು ಹೊಟ್ಟೆ ಸಿಟ್ಟಿದೆ ಅಂದ್ಬಿಟ್ಟು ಬೇಲ್ಪುರಿ ತಿಂತಾ ಇದ್ದೀವಿ. ಚೆನ್ನಾಗಿದೆ. ತುಂಬ ಮಳೆ ಬಂದು ಇಲ್ಲಾಂದ್ರೆ 1 ಅವರಿಂದ ಮಳೆ ಉಳಿದಿದೆ. ತುಂಬ ಮಳೆ ಬಂದು ಮರಿಗಳೆಲ್ಲ ನೆಂದೋಗಿದೆ, ಎಷ್ಟೋ ಮರಿಗಳು. ಆದರೂ ಈ ಚಾಮರಾಜಪೇಟೆ ಸಂತೆಗೆ ಹಾಕೊಬಂದು ಅಲ್ಲಿ ಈದ್ಗಾ ಮೈದಾನದಲ್ಲೂ ಜಾಗ ಇಲ್ಲ. ಫೈನಲಿ 2-3 ಡೇಸಲ್ಲಿ ಆಚೆಗೆ ರೋಡ್ ಸೈಡ್ ಎತ್ತಿಸ್ಬಿಟ್ಟಿದ್ದಾರೆ ಪೊಲೀಸ್ನವರೆಲ್ಲ. ಆದರೂ ಮರಿಗಳನ್ನ ರೋಡಲ್ಲೇ ಇಟ್ಕೊಂಡು ಮಾರ್ತಿದ್ದಾರೆ. ಆದರೂ ಬಜಾರ್ ಕಡಿಮೆನೇ ಇದೆ. ಮಳೆ ಡೌನ್ ಆಗಿದ್ದಕ್ಕೆ ಅಡ್ಡಾದುಡ್ಡಿಗೆ ಕೇಳ್ತಿದ್ದಾರೆ. ಬನ್ನಿ ನಮ್ಮ ಮನೆ ಹತ್ರನೇ ಕೇಳೋಣ ಯಾವ ರೀತಿ ನಡೀತಿದೆ ಅಂತ. ಅವನು ನೋಡಿರೋ ಮಟ್ಟಿಗೆ. ಗುರು, ಹೇಗಿದೆ ಗುರು ಮರಿ ಬೆಲೆ? ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಲಾಸ್ ಅಲ್ಲಿ ನಡೀತಾ ಇದೆ ರೈತರುಗಳಿಗೆ ಮರಿ ವ್ಯಾಪಾರ. ಹೌದು, ಕಡ್ಲೆಪುರಿ ವ್ಯಾಪಾರ ಆಗ್ಬಿಟ್ಟಿದೆ. ಯಾವ ತರ ಅಂದ್ರೆ ಈಗ ಒಂದ್ 25,000 ಮರಿ ಬಾಳುತ್ತೆ ಅಂದ್ರೆ 16,000 ಕೊಡ್ತೀನಿ, 18,000 ಕೊಡ್ತೀನಿ ಅಂತ ಕೇಳ್ತಾ ಇದಾರೆ. ಈ ರೈತರಿಗೆ ವಿಧಿ ಇಲ್ಲ. ನಾಳೆ ಲಾಸ್ಟ್, ನಾಳೆ ಮರಿ ಮಾರ್ಬೇಕು, ಇಲ್ಲ ಅಂದ್ರೆ ನಾಡ್ದು ಬಕ್ರೀದ್ ಮುಗಿಯುತ್ತೆ. ಆದ್ರೂ ನೆಕ್ಸ್ಟ್ ಅದನ್ನ ತೂಕದ ಲೆಕ್ಕದಲ್ಲಿ ಕೊಟ್ರೆ ನಮ್ಗೆ ಲಾಸು. ವರ್ಕೌಟ್ ಆಗಲ್ಲ. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹಬ್ಬ ಇನ್ 15 ಡೇಸ್ 10 ದಿನ ನಂಗೆ ಮನೆ ಹತ್ರ ಯಾರು ಬರ್ತಾರೆ ಮುಸ್ಲಿಮ್ಸು, ಅವ್ರಿಗೆ ಮರಿನ ಕೊಟ್ಟು ಕೈ ತೊಳ್ಕೊಡಿ. ಇಲ್ಲಿ ಚಾಮರಾಜಪೇಟೆಗಂತೂ ದಯವಿಟ್ಟು ಯಾರು ತಗೊಂಬರ್ಬೇಡಿ. ಆದಷ್ಟು ಅಲ್ಲೇ ಮಾರ್ಕೊಳ್ಳೋಕೆ ಪ್ರಯತ್ನ ಪಡಿ, ಮಾರಕ್ಕೆ ಟ್ರೈ ಮಾಡಿ. ನಾವು ಮೀನುಗಳಿಂದ ತಂದು 8 ತಿಂಗಳು 10 ತಿಂಗಳು ವರ್ಷ ಸಾಕಿ ಅದಕ್ಕೆ ಫುಡ್ಡು, ಅದು ಮೈ ತೊಳೆದು ಅಷ್ಟೆಲ್ಲ ಮಾಡಿರ್ತೀವಿ. ಇಲ್ಲಿ ತಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಹೌದು, ಈ ವರ್ಷ ಮರಿ ನಿಂತೋದ್ರು ನೆಕ್ಸ್ಟ್ ವರ್ಷಕ್ಕೆ ಸಾಕ್ತೀನಿ ಅಂದ್ರು, ಆ 1 ವರ್ಷದ್ದು ಫುಡ್ ಮೇಂಟೆನೆನ್ಸು ಏನೂ ಸಿಗಲ್ಲ. ಆದಷ್ಟು 1 ಇಯರ್ 6 ತಿಂಗಳಲ್ಲೇ ಮರಿ ಮುಗಿಸ್ಕೊಳ್ಳಿ. ಹಬ್ಬ ಇನ್ನೊಂದು 10-15 ದಿನ ಇದ್ದಂಗೆ ಮುಗಿಸ್ಕೊಳ್ಳಿ. ಆದರೂ ಈ ಲೈವ್ ಚಾಮರಾಜಪೇಟೆ ಲೈವ್ ಮಾರ್ಕೆಟಲ್ಲಿ ತುಂಬ ಮಳೆ ಬರ್ತಿರೋದ್ರಿಂದ ವ್ಯಾಪಾರ ಡಲ್ಲು. ಆದರೂ ಅಡ್ಡಾದಿಡ್ಡಿ ಕೇಳ್ತಾರೆ. ನಾನು 4 ಮರಿ ಹಾಕೋ ಬಂದಿದ್ದೆ. 4 ಮರಿನ ಮಳೆ ಬರೋದ್ ಮೊದಲೇ ಮಾರದೆ. ಅದು ನನ್ನ ಅದೃಷ್ಟ ಅನ್ಕೊಂತೀನಿ ನಾನು. ಇನ್ನು ನನ್ನ ಫ್ರೆಂಡ್ 20 ಮರಿ ಹಾಕೋ ಬಂದಿದ್ದಾನೆ ನೀಲ್ಸಂದ್ರದಿಂದ. ಅವ್ರು ನಾವೇ ಮರಿ ತಗೊಂಡಿದ್ದು, ಪರ್ಚೇಸ್ ಮಾಡ್ಕೊಟ್ಟಿದ್ದು ಮೀನುಗಡದಿಂದ. 20 ಮರಿ ಹಾಕೋ ಬಂದಿದ್ದಾರೆ. ಒಂದು ಮನೆ ಹತ್ರ ಮರಿಲ್ಲ. ಅವ್ರಿಗೆ ಮಾರ್ಕೆಟಿಂಗ್ ಗೊತ್ತಿಲ್ಲ. ಕಸ್ಟಮರ್ ಒಬ್ರು ಮನೆ ಹತ್ರ ಹೋಗಿಲ್ಲ. ಅವ್ರಿಗೆ ಫಸ್ಟ್ ಟೈಮ್ ಸಾಕಿರೋದು.
ಹಾಕ ಬಂದಿದೀವಿ. 20 ಮರಿನಲ್ಲಿ 1 ಮರಿನೂ ಇನ್ನೂ ಸೇಲ್ ಮಾಡಿಲ್ಲ ಅವರು. ಹೌದು ಪಾಪ ಅವ್ರ ತಂದೆ ಅವನು ಇಬ್ರು ಕೆಳಗಡೆ ಎರಡೆರಡು ಹಿಡ್ಕೊಂಡು ಮಳೆಯಲ್ಲಿ ನೆನ್ಕೊಂಡು ನಿಂತಿದ್ದಾರೆ. ಇನ್ನೂ 16 ಮರಿ ಗಾಡಿನಲ್ಲೇ ಇದೆ. ಹೌದು ಅದನ್ನೆಲ್ಲ ನಾವು ನೈಟು ಎಷ್ಟೊತ್ತಾದ್ರೂ ಸೇಲ್ ಮಾಡೇ ಬರಬೇಕು. ಹೌದು ಈ ಥರ ಇದೆ ಸಿಚುವೇಶನ್ಗಳು, ಭಾಳ ತೊಂದರೆ ಆಗುತ್ತೆ. ಈ ಥರ ವೀಡಿಯೋಸ್ಗಾಗಿ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ರೈತರ ಮೂಲಗಳಿಂದ ಬರೋ ವಿಷಯಗಳೆಲ್ಲ ತಿಳಿಸ್ತೀವಿ. ಟ್ರಾವೆಲಿಂಗ್ ವಿಷಯನೇ ಆಗಲಿ, ಫುಡ್ ಬ್ಲಾಗ್ಸೇ ಆಗಲಿ, ಒಂದು ಇನ್ಫಾರ್ಮೇಷನ್ ವಿಡಿಯೋ ಥರ ಕೊಡ್ತಾ ಇರ್ತೀವಿ. ನಮ್ಮ ಜೈ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೀವು ಬೆಂಬಲಿಸಿದರೆ ನಾವು ಇನ್ನೂ ಒಂದು ಸ್ಟೇಜ್ಗೆ ಹೋಗಿ ಬೇರೆ ಥರ ಎಲ್ಲ ತೋರಿಸ್ಬೋದು ವಿಡಿಯೋಗಳು ಮಾಡಿ. ಓಕೆ, ಥ್ಯಾಂಕ್ ಯು.